ಸೊ ಹಾಯ್ ಗುರುಗಳೇ, ದೀಪಾವಳಿ ಆಫರ್ ಪ್ರಯುಕ್ತ ನಿಮಗೆ ನೆಕ್ಸ್ಟ್ ಕಾರ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಕಾರ್ ಸಿಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಬನ್ನಿ ನೋಡೋಣ. ಹಾಯ್ ಗುರುಗಳೇ, ನೀವೇನಾದ್ರೂ ಓಮಿನಿ ನೋಡ್ತಾ ಇದ್ರೆ ಮೊಬೈಲ್ ಕ್ಯಾಂಟೀನ್ ತರ ಮಾಡಕ್ಕೆ ಅಥವಾ ನಿಮ್ಮ ಪರ್ಸನಲ್ ಯೂಸ್ಗೋ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಯೂಸ್ ಮಾಡಕ್ಕೆ ನೋಡ್ತಾ ಇದ್ರ ಅಂತಂದ್ರೆ ಓಮಿನಿ ಎಷ್ಟು ಬೇಕು ನೋಡಿ. ಫುಲ್ ಲೈನಲ್ಲೆಲ್ಲ ಓಮಿನಿ ಇರುವಂತದ್ದು. ಬ್ಲೂ ಬೇಕಾ, 3 ಸಿಲ್ವರ್ ಇದೆ, 2 ವೈಟ್ ಇದೆ. ಅಣ್ಣ, ಸ್ಟಾರ್ಟಿಂಗ್ ಪ್ರೈಸ್ ಓಮಿನಿ ಎಷ್ಟು ಕೊಡ್ತಾ ಇದ್ದೀರಾ? ಸ್ಟಾರ್ಟಿಂಗ್ ಪ್ರೈಸ್ ಬರೀ 95,000. ಅದೇ ಹೌದು. ಗಾಡಿ ನಂಬರ್ ಹೇಳ್ಬಿಡಿ. ನೋಡಿ, KA14M 5003. i20 ಬೇಕಾ? ಜಸ್ಟ್ 2 ಬರೀ 2,25,000. ಸೊ ಡೆಸ್ಟರ್ ನೋಡ್ತಾ ಇದ್ರೆ 12 ಮಾಡಲ್ ಆಗಿರುತ್ತೆ. ಅಂದ್ರೆ 2012 ಮಾಡಲು ನಿಮಗೆ ಜಸ್ಟ್ ಸಿಗ್ತಾ ಇದೆ 2,70,000 ಗೆ 2,70,000 ಸಿಗ್ತಾ ಇದೆ. ಮುಂದೆ ಬನ್ನಿ, ಇನ್ನೊಂದು ಚೂರು ಸ್ಲೈಟ್ಲಿ ಮಾಡ್ಕೊಡ್ತಾರೆ. ನೆಗೋಷಿಯಬಲ್ ಮಾಡ್ಕೊಡ್ತೀರಣ್ಣ? ಮಾಡ್ಕೊಡೋಣ ಬನ್ನಿ. ಟಾಪ್ ಅಂಡ್ ಐಲನ್ ಆಗಿರುತ್ತೆ. ಅಂಡ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ 4 ಡೋರ್ ಪವರ್ ವಿಂಡೋ, ಪವರ್ ಶೇರಿಂಗು, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಂಗಾದ್ರೆ ಎಷ್ಟು ಕೊಡ್ತೀರಾ? ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ದೀಪಾವಳಿ ಆಫರ್ ಅಂತ 2,25,000 ರೂಪಾಯಿ ಕೊಡೋಣ. ಬರೀ 1,55,000. ಸ್ವಿಫ್ಟ್ ಡಿಸೈರ್ ಸರ್ ಬರೀ 2,70,000. ಎಲೆಕ್ಟ್ರಿಕ್ ವೆಹಿಕಲ್ ನಿಮ್ಗೆ ರೇವಾ ಸಿಗ್ತಾ ಇದೆ. ಬ್ಲೂ ಬೇಕಾ ಇಲ್ಲ ವೈಟ್ ಬೇಕಾ? ಸೊ ಜಸ್ಟ್ ನಿಮ್ಗೆ 1,20,000. ಅಷ್ಟೇ. ಹಾಯ್ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ. ಟ್ರೈಲರಲ್ಲೇ ಬೂಸ್ ಪಂಪ್ಸ್ ಅಂತಾರಲ್ಲ, ಹಂಗೆ ಏನು ದೀಪಾವಳಿ ಆಫರ್ಗೆ ಏನು ಕೊಟ್ಟದ್ದು. ಆ್ಯಂಡ್ ಇನ್ನೊಂದೇನಂತಂದರೆ ಓಮಿನಿಗಳನ್ನ ನೋಡ್ತಾ ಇದ್ದಾರೆ ಅಂದರೆ ಬೇಜಾನ್ ಆಪ್ಷನ್ ಇದೆ. i10, i20, ಓನ್ ಡೈಲಿ ಮಾರುತಿ ಕಂಪ್ನಿಲಿ ಬೇಜಾನ್ ಇದೆ ಅಂತ ಹೇಳ್ಬೋದು. ಸೊ ಅಣ್ಣ, ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಬೇಡ ಬಿಡಿ, ಅದೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ. ದೀಪಾವಳಿ ಆಫರ್ ಅನ್ಕೊಂಬಿಡಿ. ಸೊ ದೀಪಾವಳಿ ಆಫರು ಒಳ್ಳೆ ಪ್ರೈಸಲ್ಲಿ ಗಾಡಿಗಳನ್ನ ಕೊಟ್ಟಿದ್ದೀರಾ. ಸೊ ಆಲ್ಮೋಸ್ಟ್ ನಾವು ವಿಡಿಯೋ ಮಾಡಿದ್ದೀನಿ, ಆಗಾಗ ಹೇಳ್ತಾ ಇರೋದು. ಇನ್ ಕೇಸ್ ಏನಾದ್ರೂ ಮುಂದೆ ಬಂದಾಗ ಕೆಲವೊಂದು ಗಾಡಿಗೆ ಹೇಳಿದ್ದೀವಿ, ಎಲ್ಲ ಗಾಡಿಗಳ ಮೇಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಾ? ಖಂಡಿತ ಮಾಡ್ಕೊಳ್ಳೋಣ ಬನ್ನಿ ಸರ್. ಯಾಕೆಂದ್ರೆ ಕಸ್ಟಮರ್ ನೋಡ್ತಾರೆ, ಕೇಳ್ತಾರೆ ಇದೇ ಫೈನಲ್ ರೇಟ್ ಅಂತ ತಿಳ್ಕೊಂಡ್ರೆ ಆಗಲ್ಲ. ಬನ್ನಿ, ಗಾಡಿ ನೋಡ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಓಕೆ ಆಯಿತು ಅಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಅದು ದೀಪಾವಳಿ ಆಫರ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಒಂದು ದೀಪಾವಳಿಗೆ ಒಂದು ನಿಮ್ಮ ಮನೆಗೆ ಒಂದು ಲಕ್ಷ್ಮಿ ಕರ್ಕೊಂಡು ಹೋಗಲಿ ಅನ್ನೋ ಒಂದು ರೀಸನಿಂದ ಒಂದು ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ. ಅದರಲ್ಲೂ ನೆಗೋಷಿಯಬಲ್ ಅಂತ ಹೇಳಿರೋದು. ಯಾಕೆಂದರೆ ಲಾಸ್ಟ್ ಟೈಮ್ ನೋಡಿ, ಆ ಪೋಲೋನ ಅದು ಯಾವ ಮಾಡಲ್ ಹೇಳಿದ್ರಲ್ಲ ಸರ್, 13 ಮಾಡಲ್. ಓಕೆ, 2013 ಮಾಡಲು ಟಾಪ್ ಆ್ಯಂಡು. ಅದು ನಿಮಗೆ ಡೀಸೆಲ್ ಇರೋ ಗಾಡಿನ ಎಷ್ಟು ಕೊಡ್ತಾ ಇದ್ದಣ್ಣ? ಬರೀ 2,30,000. ಓಕೆ, ಅದೇ ಥರನೇ. ಸೊ ನೀವೇನಾದರೂ ಡೆಸ್ಟರ್ ಇದೆ ಲಾಸ್ಟ್ ಯಾವ ಮಾಡಲ್ ಅಣ್ಣ? ಅದು 12 ಮಾಡಲು. ಪ್ರೈಸ್ ಏನು ಕೊಟ್ಟು ಮಾಡಿರೋದು? ಬರೀ 2,75,000. ಇನ್ನೂ 5,000 ಕಮ್ಮಿ ಮಾಡ್ಕೊಡೋಣ. ಆ ಥರ. ಸೊ ಇನ್ ಕೇಸ್ ಈಗ ಎಲೆಕ್ಟ್ರಿಕ್ ಕಾರ್ ನೋಡ್ತಾರೆ, ಎಲೆಕ್ಟ್ರಿಕ್ ಸ್ಟಾರ್ಟಿಂಗ್ ಪ್ರೈಸು ಸರ್ ಬನ್ನಿ, ಬರೀ 1,20,000 ಕೊಡೋಣ. ನೋಡಿ, ಅಂದರೆ ಈ ಥರ ತುಂಬ ಗಾಡಿಗಳು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇರುವಂಥದ್ದು. ಇಲ್ಲ ನೋಡಿ, i20 ಒಂದಿದೆ 2015 ಮಾಡಲು i20 ಎಷ್ಟು ಹೇಳಿ, ಡೀಸೆಲ್ ವೇರಿಯಂಟ್. ಅದು ಕೂಡ ನಿಮಗೆ ಏನು ಪ್ರೈಸ್ ಕೊಡ್ತಾ ಇರೋದು? ಸರ್ ಟಾಪ್ ಅಂಡ್ ಮಾಡಲು ಸರ್ 4 ಲಕ್ಷ ಹೇಳಿದ್ದೀನಿ, 3,90,000 ರೂಪಾಯಿ ಕೊಡ್ತೀವಿ. 2015 ಮಾಡಲು ಡೀಸೆಲ್ ಗಾಡಿ, ಟಾಪ್ ಅಂಡ್ ಮಾಡಲು. ನೋಡಿ ಈ ಥರ. ಓಕೆ ಗುರುಗಳೇ, ಸೊ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಲೋನು ಅಂತ ಬಂದರೆ ಆಲ್ ಓವರ್ ಕರ್ನಾಟಕ ಲೋನ್, ಆಲ್ ಓವರ್ ಕರ್ನಾಟಕ ಮಾಡ್ಕೊಡೋಣ ಸರ್. ಹುಬ್ಳಿ, ಧಾರವಾಡ, ಚಿಕ್ಕಮಗಳೂರು, ಯಾವ ಕಡೆ ಯಾವ ಮೂಲೆ ಇರಲಿ, ಯಾವ ಗಲ್ಲಿ ಇರಲಿ, ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 2013 ಇಂದ ಲೋನ್ ಅಂತೂ ಖಂಡಿತ ಮಾಡಿಸ್ಕೊಡ್ತೀವಿ. ಓಕೆ, ಈಗ ದೀಪಾವಳಿ ಒಳ್ಳೆ ಆಫರ್ನೇ ಕೊಟ್ಟಿದ್ದಾರೆ ಪ್ರೈಸಲ್ಲೇನೆ. ಇನ್ನೇನು ಕೇಳೋಂಗೆ ಆಪ್ಷನ್ ಇಲ್ಲ. ಲೊಕೇಶನ್ ಹೇಳ್ಬಿಡಿ ಹಾಗೆ ಸರ್. ಇದು ಬಂದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಒಂದು 50 ಮೀಟರ್ ಬಂದರೆ ನೋಡಿ, ನೆಕ್ಸ್ಟ್ ಕಾರ್ಸ್ ಬೋರ್ಡೇ ಕಾಣಿಸ್ತದೆ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಎಕ್ಸಾಕ್ಟ್ ಲೊಕೇಶನ್ದು ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನೀವು ಹೊರಗಡೆ ಎಲ್ಲರೂ ಇರಿ. ಆ್ಯಂಡ್ ನಿಮ್ಮ ಮುಂದೆ ನೀವೇನೋ ಸ್ಯಾಲ್ರಿಡ್ ಆಗಿದ್ದೀರಾ ಅಂತಂದರೆ ಅಪ್ ಟು 90% ಕಣ್ಣು ಜೀರೋನೂ ಆಗುತ್ತೆ. ಓಕೆ, 90% ಕಣ್ಣು ಲೋನ್ ಆಗುತ್ತೆ ಅಂತ ಹೇಳ್ಬೋದು. ನೀವೇನಾದರೂ ಒಂದು 50,000 ತೊಗೊಬಂದ್ರೂ ಸಿವಿಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತಾರೆ. ಇನ್ ಕೇಸು ಸಿವಿಲ್ ಹಾಗೆ ಈಗ ಇದೆ ಅಂದರೆ 1 ಲಕ್ಷದೊಳಗೆ ತೊಗೊಬನ್ನಿ, ನಿಮ್ಗೆ ಒಳ್ಳೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಣ್ಣ? ಇನ್ ಕೇಸ್ ಏನಾದರೂ ನೀವು ಹುಡುಕ್ತಾರೋ ಪರ್ಟಿಕ್ಯುಲರ್ ಗಾಡಿ ಈ ವಿಡಿಯೋದಲ್ಲಿ ಇಲ್ಲ ಅಂದರೂ ತಲೆ ಕೆಡ್ಸ್ಕೊಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಆ್ಯಂಡ್ ಆ ಗಾಡಿ ಕೂಡ ತರಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಅಣ್ಣ, ಎಕ್ಸ್ಚೇಂಜ್ ಅಂತ ಬಂದರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ? ಸರ್ ಮಾಡ್ಕೊಡೋಣ. ಎಕ್ಸ್ಚೇಂಜ್ ಆಪ್ಷನ್ ಅವ್ರ ಗಾಡಿ ತಗೊಬರಲಿ, ಚೆಕ್ ಮಾಡ್ತೀವಿ. ನಮ್ಗೆ ಆಯಿತು ಅಂತಂದರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಗಾಡಿ, ಈ ಗಾಡಿ ತಗೊಂಡು ಆ ಗಾಡಿ ಎಕ್ಸ್ಚೇಂಜ್ ಬೇಕಾದ್ರೆ ಮಾಡ್ಕೊಡೋ ಅಂತ ಕೆಲಸ ಮಾಡ್ಕೊಡೋಣ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕನ್ನಡ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಓಕೆ, ಸೊ ನಮ್ಮ ಮೈ ಬಜಾರ್ನ ವೀಕ್ಷಕರಿಗೂ ಕೂಡ ಸೊ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಮ್ಮ ಗುರುಗಳಿಗೆ ಆ್ಯಂಡ್ ನಿಮಗೂ ನೆಕ್ಸ್ಟ್ ಕಾರ್ ಅವ್ರಿಗೆ ಆ್ಯಂಡ್ ಒಳ್ಳೊಳ್ಳೆ ಪ್ರೈಸ್ ಕೊಡ್ತಾ ಇದ್ರೆ ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಒಂದು ಸ್ವಲ್ಪ ಡೌಮ್ ಆಗ್ಬಿಟ್ಟೆ ಅನ್ಸುತ್ತೆ. ಇರಲಿ, ಪರವಾಗಿಲ್ಲ, ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಅಣ್ಣ. ಬನ್ನಿರಿ. ಇದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ವಾ? ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಆಟೋಮೊಬೈಲ್ಸ್ ಅಂತಲ್ಲ, ಬಿಸ್ನೆಸ್ ರಿಲೇಟೆಡ್ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಬನ್ನಿ. ಸೊ ನೆಕ್ಸ್ಟ್ ಕಾರಲ್ಲಿ ನೋಡ್ತಾ ಇರ್ಬೋದು ಓಮಿನಿಗಳ ಅವಾಗ ನೋಡಿ ಎಷ್ಟಿದೆ ಅಂತ. ಬರೀ ಓಮಿನಿಗಳನ್ನ ತುಂಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಫಸ್ಟ್ ನೋಡ್ತಾ ಇದ್ರೆ ಮೂರ್ತಿನ ಓಮಿನಿಗಳು ಇಷ್ಟೊಂದು ಏನಕ್ಕೆ ತಂದಿದ್ದೀರಾ?
ಸರ್ ಇದು ಬಂದು ಏನು ಗೊತ್ತಾ, ತುಂಬಾ ಜನ ಓಮಿನಿ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಒಂದೇ ಸಾರಿ ತಗೊಂಬಂದು ನಿಲ್ಲಿಸ್ಬಿಟ್ರೆ ದೀಪಾವಳಿಗೆ ಅವ್ರವ್ರ ಚಾಯ್ಸ್ ಯಾವ್ದು ಬೇಕು, ಲೋನ್ ಬೇಕಾದ್ರೆ ಲೋನಿಗೆ ಕೊಡ್ಬೋದು ಅಥವಾ ಕ್ಯಾಶಲ್ಲಿ ಬೇಕಾದ್ರೆ ಕ್ಯಾಶಲ್ಲಿ ಕೊಡ್ಬೋದು ಅಂದ್ಬಿಟ್ಟು ಅದಕ್ಕೆ ಲೈನಾಗಿ ನಿಲ್ಸಿದೀವಿ. ನೋಡಿ 6 ಗಾಡಿ ಇದೆ. ಓಕೆ, ನಾನು ಆಕ್ಚುಲಿ ಏನ್ ಕಂದೆ ಅಂತಂದ್ರೆ ಓಮಿನಿ ತುಂಬಾ ಡಿಮ್ಯಾಂಡ್ ಇದೆ. ಹೌದು, ಅದೇನ್ ನಾರ್ಮಲ್ ಓಮಿನಿಗಳು ಸಿಕ್ಕರೆ ಎಲ್ಲ ಒಂದು ನಾನು ಶೋರೂಮ್ ವಿಡಿಯೋ ಮಾಡಿದೀನಿ, ಒಂದೊಂದು ಎರಡೆರಡು ನೋಡ್ತೀನಿ ಅಷ್ಟೇನೆ. ನಿಮ್ಮಂಗೆ ಲೈನ್ ನೋಡಿಲ್ಲ ಯಾವತ್ತೂ. ಬಟ್ ಇಲ್ಲಿ ಬಂದ್ರೆ ಓಮಿನಿ ಬೇಕು ಅಂತ ಆಪ್ಷನ್ ನೋಡ್ಬೋದು. ಈಗ ಸಿಲ್ವರ್ ಬೇಕು ಅನ್ನೋರು 3 ತರ ಇದೆ, ವೈಟ್ ಬೇಕಾ 2 ತರ ಇದೆ, ಬ್ಲೂ ಬೇಕಾ ಬ್ಲೂ ಸಿಗುತ್ತೆ. ಸೊ ಟೆಸ್ಟ್ ಡ್ರೈವ್ ಮಾಡಿ ಒಂದಲ್ಲ ಒಂದ ಚೂಸ್ ಮಾಡಬಹುದು. ಸೊ ಆ ತರ. ಓಕೆ, ಇವಾಗ ನೋಡೋದಾದ್ರೆ ಬ್ಲೂ ಕಲರ್ ಅಲ್ಲಿ ಓಮಿನಿ ಇರುವಂತದ್ದು ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದು ಬಂದು 2019 ಮಾಡಲು ಸಿಂಗಲ್ ಓನರ್ 8 ಸೀಟರ್ ವೆಹಿಕಲ್, ಬರೀ 54,000 ಓಡಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದು 3,55,000 ಹೇಳೋದು, ಬನ್ನಿ ಒಂದು 3,45,000 ರೂಪಾಯಿ ಕೊಡೋಣ. ಓಕೆ, ಅದೇ ತರನೇ ಸಿಲ್ವರ್ ಕಲರ್ ಅಲ್ಲಿ ನೋಡೋದಾದ್ರೆ ಸರ್ ಇದು ಬಂದು 18 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ, 5 ಸೀಟರ್ ವೆಹಿಕಲ್. ಇದು ಆಕ್ಷನ್ ಫ್ರೀ ವೆಹಿಕಲ್. ಇದು ಬಂದು 3,50,000 ಹೇಳೋದು, 3,30,000 ರೂಪಾಯಿ ಆಗುತ್ತೆ. ನೋಡಿ ಸರ್, 2 ಗಾಡಿಲಿ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 2 ಗಾಡಿಗೂ ಲೋನ್ ಕೂಡ ಸಿಗುತ್ತೆ. ಓಕೆ, ಸೊ ಇದೊಂದು ಸರ್ ಇದು ಬಂದು 2009 ಮ್ಯಾನುಫ್ಯಾಕ್ಚರಿಂಗ್ 10 ರಿಜಿಸ್ಟ್ರೇಷನ್, 1,85,000 ರೂಪಾಯಿ ಆಗುತ್ತೆ. ಬನ್ನಿ 1,75,000 ರೂಪಾಯಿ ಕೊಟ್ಬಿಡಿ. ಓಕೆ, ದೀಪಾವಳಿ ಆಫರ್ ಅಂತ ಬೆಂಕಿ ಹಚ್ತವ್ರೆ ಅಂತ ಹೇಳ್ಬೋದು ಪಟಾಕಿ. ಹೌದು. ಸೊ ವೈಟ್ ಕಲರ್ ಹಾಗೆ ಸರ್ ಇದು ಬಂದು 2010 ಮಾಡಲು 8 ಸೀಟರ್ ವೆಹಿಕಲ್. ಗಾಡಿ ಚೆನ್ನಾಗಿದೆ, ವಿತ್ LPG ಇದೆ. ಇದು ಬಂದು 1,75,000 ರೂಪಾಯಿ ಕೊಡೋಣ. ಓಕೆ, ಮತ್ತೊಂದು ವೈಟ್ ಕಲರು ಸರ್ ಇದು ಬಂದು ಬನ್ನಿ ಸರ್ 1,95,000 ರೂಪಾಯಿ ಕೊಡೋಣ ಸರ್. 95 8 ಸೀಟರ್ ವೆಹಿಕಲ್, 2003 ಮಾಡಲು 28ವರೆಗೂ FC ರನ್ನಿಂಗ್ ಇದೆ. ಗಾಡಿನೂ ಚೆನ್ನಾಗಿದೆ. ಈ ಬಜೆಟ್ಗೆ ಖಂಡಿತ 95,000 ರೂಪಾಯಿ ಕೊಟ್ಬಿಟ್ಟು ಆರಾಮಾಗಿ ತಗೊಂಡು ಹೋಗ್ಬೋದು. ಇವಾಗ ಫುಡ್ ಅದು ಇದು ಕ್ಯಾಂಟೀನ್ ತರ ಚಿಕ್ಕ ಮಾಡ್ತಾ ಇರ್ತಾರೆ, ಮೊಬೈಲ್ ಕ್ಯಾಂಟೀನ್ ಅಂತಾರಲ್ಲ ಆ ತರ. ಸೊ ಯೂಸ್ ಮಾಡ್ಕೋಬಹುದು. ಬರೀ 95,000. ಓಕೆ, ಸೊ ಮತ್ತೊಂದು ಇನ್ನೂ ಮಾಡಲ್ ಗಾಡಿ ಬೇಕಾ? 2015 ಮಾಡಲು ಸಿಂಗಲ್ ಓನರ್ ಗಾಡಿ, 8 ಸೀಟರ್ ವೆಹಿಕಲ್, 2,50,000. ಬನ್ನಿ 2,30,000 ರೂಪಾಯಿಗೆ ಆಗುತ್ತೆ. ಓಕೆ, ಅದೇ ತರನೇ i20 ಬೇಕಾದ್ರೆ i22 ಕೂಡ ಸಿಗುವಂತದ್ದು. ಸರ್ i20 ಬಂದು 2009 ಮಾಡಲು, FC 29ವರೆಗೂ FC ಇದೆ, ಮ್ಯಾಗ್ನಾ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ಗಾಡಿ. ಇದು ಬಂದು ಬರೀ 2,25,000 ರೂಪಾಯಿಗೆ ಆಗುತ್ತೆ. ಓಕೆ, ಮತ್ತೆ ವೈಟ್ ಕಲರ್ ನೋಡೋದಾದ್ರೆ ಜಾಸ್ತಿ ಹೇಳಿ ಕಡಿಮೆ ಮಾಡೋದು ಬೇಡಿ ಸರ್, ಫೈನಲ್ ರೇಟ್ ಹೇಳ್ಬಿಡ್ತೀನಿ. ನೋಡಿ ಸರ್, ಇದು ಬಂದು 2011 ಮಾಡಲು ಸೆಕೆಂಡ್ ಓನರು, ಸ್ಪೋರ್ಟ್ಸ್ ವೇರಿಯಂಟು, ಡೀಸೆಲ್ ಗಾಡಿ, ಬರೀ 2,75,000. ಅಂದ್ರೆ ಆಕ್ಚುಲಿ ಟಾಪ್ ಎಂಡ್ ಆಗಿರೋದ್ರಿಂದ ಮ್ಯಾಗ್ ಇಲ್ಲದೆ ಟೈರ್ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಸೊ 4 ಬ್ರ್ಯಾಂಡ್ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿನೂ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಬನ್ನಿ ಬರೀ 2,75,000 ರೂಪಾಯಿ. ಮೈಲೇಜ್ ಎಷ್ಟು ಬರುತ್ತಣ್ಣ ಇದು? ಸರ್ 2022 ಬರುತ್ತೆ. ರೀಡ್ಸ್ ಬಂದು 2011 ಮಾಡಲು ಸಿಂಗಲ್ ಓನರು, VDI. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗುಡ್ ಕಂಡೀಷನ್ ವೆಹಿಕಲ್. ಇದು ಬಂದು ನಿಮಗೆ 2,85,000 ರೂಪಾಯಿಗೆ ಆಗುತ್ತೆ. ಅಂದ್ರೆ ಆಕ್ಚುಲಿ ಮೇಂಟೆನೆನ್ಸ್ ಎಲ್ಲ ಕಡಿಮೆ ಇರುತ್ತೆ. ಸೊ ನಿಮಗೆ ಓಕೆ, ಒಳ್ಳೆ ಮೈಲೇಜ್ ಕೂಡ ಬರುವಂತದ್ದು. ಮತ್ತೊಂದು ರಿಡ್ಸ್ ನೋಡೋದಾದ್ರೆ ವೈಟ್ ಕಲರ್ ಅಲ್ಲಿ ಇದೆ. ಇದು ಅಣ್ಣ ಸರ್ ಇದು ಬಂದು 2011 ಮಾಡಲು ಸಿಂಗಲ್ ಓನರು, VXI ಪೆಟ್ರೋಲ್ ವೇರಿಯಂಟು, ಬರೀ 79,000 ಓಡಿದೆ. ಇದು ಕೂಡ ಗುಡ್ ಕಂಡೀಷನ್ ವೆಹಿಕಲ್, ಒಂದು 2,60,000 ರೂಪಾಯಿಗೆ ಆಗುತ್ತೆ. ಮತ್ತೊಂದು ರಿಡ್ಸ್ ಇದೆ ಸಿಲ್ವರ್ ಕಲರ್ ಅಲ್ಲಿ. ಇದು ಸರ್ ಇದು ಬಂದು 2010 ಸಿಂಗಲ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಡೀಸೆಲ್ ವೇರಿಯಂಟು. ಇದು ಬಂದು ನಿಮ್ಗೆ 2,70,000 ರೂಪಾಯಿಗೆ ಆಗುತ್ತೆ. ಓಕೆ, ರೀಡ್ಸ್ ಇಲ್ಲಿರೋವೆಲ್ಲ ಏನಂತಂದ್ರೆ ಒಳ್ಳೆ ಮೇಂಟೆನೆನ್ಸ್, ಅಂದ್ರೆ ತುಂಬಾ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಒಂದು ಒಳ್ಳೆ ಕಾರ್ಗಳು ಅಂತ ಹೇಳ್ಬೋದು. ಯಾಕಂದ್ರೆ ಒಳ್ಳೆ ಮೈಲೇಜ್ ಕೂಡ ಬರುವಂತದ್ದು. ಸರ್ ಮಾರುತಿ ಕಂಪ್ನಿದಲ್ವಾ, ಮೇಂಟೆನೆನ್ಸ್ ಕಮ್ಮಿ. ಓಕೆ, ಡೆಸ್ಟರ್ ನೋಡೋದಾದ್ರೆ ನಮ್ಮ ಮುಂಗಡೆ ಇದೆ. ಇದು ಅಣ್ಣ ಸರ್ ಇದು ಬಂದು 2012 ಮಾಡಲು, 3rd ಓನರ್ ಆಗಿದೆ, 110 PS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓನರ್ ಮಾತ್ರ 3rd ಓನರು, ಡೀಸೆಲ್ ವೇರಿಯಂಟು, ಬರೀ 2,75,000 ರೂಪಾಯಿಗೆ ಆಗುತ್ತೆ. ಮುಂದೆ ಬಂದ್ರೆ ಸ್ಲೈಡ್ಲಿ ನೆಗೋಷಿಯಬಲ್. ಬನ್ನಿ ಸರ್, ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ದೀಪಾವಳಿ ಆಫರ್ ಬೇರೆ ಅಲ್ಲ. ಹೌದು, ಕೊಡೋಣ ಬನ್ನಿ. ಫೋರ್ಡ್ ಫೀಗೋ ಇದೆ. ಇದು ಸರ್ ಫೋರ್ಡ್ ಫೀಗೋ ಬಂದು 2012 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು, ಬರೀ 1,75,000 ರೂಪಾಯಿ ಕೊಡೋಣ. ಮೈಲೇಜ್ ಎಷ್ಟು ಬರ್ಬೋದಣ್ಣ? 2022 ಬರುತ್ತೆ. ಓಕೆ, i10 ಬಂದು 2008 ಮಾಡಲು, ಓನರ್ ಮಾತ್ರ 4th ಓನರ್ ಆಗಿದೆ, ಬರೀ 1,65,000 ರೂಪಾಯಿ ಕೊಡೋಣ. ನಿಶಾನ್ ಇನ್ಶೂರೆನ್ಸ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ, ಡಾಟ್ಸನ್ ಗೋ ಬಂದು 18 ಮಾಡಲು ಸಿಂಗಲ್ ಓನರ್, 34,000 ಓಡಿದೆ, ಬರೀ 1,60,000 ರೂಪಾಯಿ ಕೊಡೋಣ. ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ. ಚಾನ್ಸ್ ಪ್ರೈಸ್, ಗಾಡಿನೂ ಚೆನ್ನಾಗಿದೆ, ಓಡಿರೋದು ಕಮ್ಮಿ. ಮುಂದೆ ಸ್ವಲ್ಪ ಹೆಚ್ಚು ಕಡೆ ಮಾಡೋದು ಬಿಡ್ಲಿ ಸರ್. ಓಕೆ, ಆಲ್ಟೋ ಕಸ್ಟಮರ್ ನಾನು ಹೇಳೋದೇನು ಗೊತ್ತಾ, ಬಂದು ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಆಲ್ಟೋ ಬಂದು 2012 ಮಾಡಲು, 4th ಓನರು, ಬರೀ 1,50,000. ಆಲ್ಟೋ VX ಐತಾನೆ? ಆಲ್ಟೋ LXI ಬರೀ 1,50,000 ಫೈನಲ್ ರೇಟ್. ದುಡಿಬೇಕು ಅಂತ ಅನ್ನೋರ್ಗೆ ಬನ್ನಿ, ತುಂಬಾ ಜನ ಹುಡುಕ್ತಾ ಇರ್ತಾರೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾರ್ ಸಿಕ್ಕೊಳ್ಳೋಣ. ನೋಡಿ 2023 ಮಾಡಲು ಸಿಂಗಲ್ ಓನರು, ಬರೀ 40,000 ಓಡಿದೆ. ಅದರಲ್ಲೂ ಡೀಸೆಲ್ ಗಾಡಿ,
ತುಂಬ ಚೆನ್ನಾಗಿದೆ ಗಾಡಿ. 3,25,000 ರೂಪಾಯಿ ಕೊಡೋಣ. 3,25,000 ರೂಪಾಯಿ ಕೊಡೋಣ. ಎಲೆಕ್ಟ್ರಿಕ್ ವೆಹಿಕಲ್ನ ತುಂಬ ಜನ ಹುಡುಕ್ತಾ ಇರ್ತಾರೆ. ನಿಮಗೆ ನೋಡ್ತಾ ಇರ್ಬೋದು ರೇವಾ ಗಾಡಿ ಒಂದು, ಇಲ್ಲೊಂದು 2, ಅಲ್ಲೊಂದು 3 ಗಾಡಿ, 4 ಗಾಡಿ ಇತ್ತಲ್ಲ, ರೆಡ್ ಒಂದು ಇತ್ತಲ್ಲ ಸರ್. ಒಟ್ಟು ನಮ್ಮಲ್ಲಿ 8 ಗಾಡಿ ಇದ್ದು, 5 ಗಾಡಿ ಸೇಲ್ ಆಗಿದ್ದಾವೆ, 3 ಗಾಡಿ ಇದಾವೆ ನೋಡಿ. ಇದು ಬಂದು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ. ಕೆಲವರು ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ, ಎಲೆಕ್ಟ್ರಿಕ್ ಗಾಡಿಗೆ ಹೋಗೋಣ ಅಂತ ಬರ್ತಾರೆ. ಬಂದವ್ರು ಬೇರೆ ಗಾಡಿ ತಗೊಂತಾರೆ, ಬೇರೆ ಗಾಡಿಗೆ ಬಂದವರು ಎಲೆಕ್ಟ್ರಿಕ್ ಗಾಡಿ ತಗೊಂತಾರೆ. ಇದು ಬಂದು 2015 ಮಾಡಲು ಸಿಂಗಲ್ ಓನರು, 36,000 ಓಡಿದೆ. ಗಾಡಿ ಚೆನ್ನಾಗಿದೆ. ಇದು ಬಂದು 1,45,000 ರೂಪಾಯಿಗೆ ಆಗುತ್ತೆ. ಓಕೆ, ಸೊ ಅದೇ ತರನೇ ಮತ್ತೊಂದು ಪೋಲೋ ನೋಡ್ತಾ ಇರ್ಬೋದು. ಪೋಲೋ ಯಾವ ಮಾಡಲ್ ಅಣ್ಣ ಇದು? ಸರ್ ಪೋಲೋ ಬಂದು 13 ಮಾಡಲು, 13 ಮಾಡಲು, 3rd ಓನರ್ ಆಗಿದೆ. ಹೈಲೈನ್ ಟಾಪ್ ಅಂಡ್ ಮಾಡಲು. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಗಾಡಿ ಸರ್. ಒಳ್ಳೆ ಮೈಲೇಜ್ ಬರುತ್ತಲ್ಲ? ಒಳ್ಳೆ ಮೈಲೇಜ್ ಬರುತ್ತೆ. ಬರೀ 2,30,000 ರೂಪಾಯಿ ಕೊಡೋಣ. ಅಷ್ಟೇನಾ? 2,30,000 ಖಂಡಿತ ಕೊಡೋಣ. 2,30,000? 2,30,000. 2013 ಮಾಡಲು, ಹೈಲೈನು, ಟಾಪ್ ಅಂಡ್ ಮಾಡಲು, ಡೀಸೆಲ್ ವೇರಿಯಂಟ್. ಸೂಪರ್ ಅಣ್ಣ. ಇದು ಹಾಗೆ ಇದು ಸ್ಯಾಂಟ್ರೋ ಬಂದು 2011 ಮಾಡಲು, ಸಿಂಗಲ್ ಓನರು, GLS. ಗಾಡಿ ಚೆನ್ನಾಗಿದೆ. 1,75,000 ರೂಪಾಯಿಗೆ ಆಗುತ್ತೆ. ಓಕೆ, ಮತ್ತೆ ಇದು ಟಾಟಾ ಮಾನ್ಸಾ ಬಂದು 10 ಮಾಡಲು, ಫ್ರೆಶ್ ಎಫ್ಸಿ ಇದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. 1,95,000 ರೂಪಾಯಿ ಕೊಡೋಣ. 1,90,000 ಮಾಡಿ. ಓಕೆ, ಶಿಫ್ಟ್ ಬಂದು 2011 ಮಾಡಲು, ZDI ಟಾಪ್ ಅಂಡ್ ಮಾಡಲು, 3,60,000 ರೂಪಾಯಿಗೆ ಆಗುತ್ತೆ. ಓಕೆ, ಲೋನ್ ಆಗುತ್ತಾ ಸರ್? 11 ಮಾಡಲಿ ಸಿಗಲ್ಲ. 11 ಮಾಡಲಿ ಸಿಗಲ್ಲ. 13 ಲೋನ್ ಖಂಡಿತ ಸಿಗುತ್ತೆ. ಅಂದ್ರೆ ಇದು ಡೆಸ್ಟರ್ನ ಅಣ್ಣ ಅಂತ ಹೇಳ್ಬೋದು. ನಿಶಾನು ಟರೆನೋ ಕರೆಕ್ಟ್ ಅಲ್ವಣ್ಣ? ಹೌದೌದು, ಖಂಡಿತ. ಡಸ್ಟರ್ ಇಂಜಿನೇ ಸೇಮ್, ಶೇಪ್ ಕೂಡ ಡಸ್ಟರ್ ಶೇಪೇ ಬರೋದು. ಹೌದು, ನೇಮ್ ಮಾತ್ರ ಚೇಂಜ್ ಇದೆ, ಒಂಚೂರು ಫ್ರಂಟ್ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸೇಮ್ ಡಸ್ಟರೇನೆ. ಇದು ಬಂದು 2013 ಮಾಡಲು, 2nd ಓನರ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, 110 PS. ಅದರಲ್ಲೂ ಡೀಸೆಲ್ ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು 4,15,000 ರೂಪಾಯಿಗೆ ಆಗುತ್ತೆ. ಓಕೆ, 4,15,000 ರೂಪಾಯಿ ಲೋನು ಖಂಡಿತ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80% ತನಕ ಲೋನ್ ಮಾಡಿಸ್ಕೊಡೋಣ. ಓಕೆ, ವೈಟ್ ಪ್ಯಾಡ್ ಅಂದರೆ ರೆಡ್ಡು ಕೂಡ ಇರುವಂಥದ್ದು ಸರ್. ಇದು ಬಂದು 2014 ಮಾಡಲು, ಸಿಂಗಲ್ ಓನರು. ಓಕೆ, ಇದು ಕೂಡ 110 PS, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಅಂತೂ ಏನಿಲ್ಲ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಬರೀ 3,60,000 ಡೆಡ್ ಲೈನು. ಓಕೆ, ನೆಕ್ಸ್ಟ್ ಇದು ಅಣ್ಣ, ಇದು ಗ್ರೇ ಕಲರು ಸರ್. ಆಲ್ಟೋ 800 2 ಗಾಡಿ ಇದಾವೆ, ಅಣ್ಣ ತಮ್ಮದಿರು ಇಬ್ರು ಜೊತೆಲ್ಲ ಅವ್ರು ನೋಡಿ. ಅದು 9330, ಇದು 9331. ಇದು ಬಂದು 16 ಮಾಡಲು, 0 ಐತೆ 1 ಐತೆ ಸರ್. ಅದೇ ಅಣ್ಣ ತಮ್ಮದಿರು. ಅದು 9330, 9331. ವಾ, ಸೂಪರ್ ಅಣ್ಣ. ಅಂದ್ರೆ ಆಕ್ಚುಲಿ ಕರ್ನಾಟಕ ರೀನಂಬರ್ ಆದ್ಮೇಲೆ ನಂಬರ್ ಚೇಂಜ್ ಆಗುತ್ತೆ. ಓಕೆ, ಇವಾಗ ನೋಡ್ರೆ ಅಣ್ಣ ತಮ್ಮದಿರು ವಿತ್ NOC ಸಮೇತ. ಇದು ಒಂದೇ ಫ್ಯಾಮಿಲಿ ತಗೊಂಡಿದ್ರ ಏನ್ ಕತೆ? ಏನೋ ಗೊತ್ತಿಲ್ಲ, ಒಂದೇ 2 ಜೊತೆಲೇ ಬಂದು. ಓಕೆ, ಸೂಪರ್ ಆಗಿದ್ರೆ ಹೇಳೇನಾಗೆ. ಇದು ಬಂದು 2016 ಮಾಡಲು, ಸಿಂಗಲ್ ಓನರ್ ಗಾಡಿ, ಆಲ್ಟೋ 800 ಗಾಡಿ ತುಂಬ ಚೆನ್ನಾಗಿದೆ. ಕಲರು ಕೂಡ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ, ವಿತ್ NOC ಸಮೇತ. 1,75,000 ರೂಪಾಯಿಗೆ ಆಗುತ್ತೆ. ಓಕೆ, ಅದು ಸೇಮ್ ಸರ್. ಇದು ಅಷ್ಟೇನೆ. ಇದು 16 ಮಾಡಲು, ಸಿಂಗಲ್ ಓನರು, 1,75,000 ರೂಪಾಯಿಗೆ ಆಗುತ್ತೆ. i20 ಬಂದು 2014 ಮಾಡಲು, ಓನರ್ ಮಾತ್ರ 4th ಓನರ್ ಆಗಿದೆ. ಬರೀ 2,95,000 ರೂಪಾಯಿ ಕೊಡೋಣ. ಇದು ಸರ್, ಇದು ಬಂದು ಬೊಲೆರೋ 2018 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ. ಅಂದ್ರೆ ಆಕ್ಚುಲಿ ಅಣ್ಣ ಹೊರಗಡೆ ತುಂಬಾ ಜನ ಕೇಳ್ತಾನೆ ಇರ್ತಾರೆ. ಈಗ ನನಗೆ ತುಂಬಾ ಮೆಸೇಜ್ ಬರ್ತಾನೆ ಇತ್ತು. ಈ ಚಿಕ್ಕಮಂಗ್ಳೂರು ಇಲ್ಲ ಉಡುಪಿ ಇಂಥ ಜಾಗದಲ್ಲಿ ತುಂಬಾ ಗಾಡಿಗಳನ್ನ ಈ ಉತ್ತರ ಕರ್ನಾಟಕದವರು, ಹೌದು, ಆ ಕಡೆ ತುಂಬಾ ಜನ ಕಾಲ್ ಮಾಡ್ತಾರೆ. ಬನ್ನಿ, ಬರೀ 5,30,000 ರೂಪಾಯಿ ಕೊಡೋಣ. 18 ಮಾಡಲು, ಸಿಂಗಲ್ ಓನರ್ ಗಾಡಿ. ಲೋನ್ ಆಗುತ್ತಲ್ಲ? ಖಂಡಿತ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ, ಇದು ಸರ್ ಗೆಟ್ಸ್ ಬಂದು 2008 ಮಾಡಲು, 2nd ಓನರ್ ಗಾಡಿ, GLS. ಬರೀ 1,35,000 ರೂಪಾಯಿಗೆ ಆಗುತ್ತೆ ಸರ್. ಫೋರ್ಡ್ ಫಿಗೋ, ಅದರಲ್ಲೂ ಡೀಸೆಲ್ ಗಾಡಿ, ಬರೀ 1,55,000. 12 ಮಾಡಲು, 2nd ಓನರ್ ಗಾಡಿ. ಗಾಡಿ ಕೂಡ ನಂಬರ್ ನೋಡ್ಕೋಬಹುದು. ಅಂಡ್ 7067. ಅಂಡ್ ಸ್ವಿಫ್ಟ್ ಅಣ್ಣ ಇದು ಸರ್. ಶಿಫ್ಟ್ ಬಂದು 2013 ಮಾಡಲು, ಸಿಂಗಲ್ ಓನರು, VDI ರೀನಂಬರ್ ಗಾಡಿ. ಬರೀ 3,50,000 ರೂಪಾಯಿಗೆ ಆಗುತ್ತೆ. 3,50,000 ರೂಪಾಯಿ ಕೊಟ್ಟು. ಸ್ವಿಫ್ಟ್ ಡಿಸೈರ್ ಬಂದು 2010 ಮಾಡಲು, ಸಿಂಗಲ್ ಓನರು, VDI ವಿತ್ ಫ್ರೆಶ್ FC ಎಲ್ಲ ರನ್ನಿಂಗ್ ಇದೆ. ಇದು ಬಂದು ಬರೀ 2,70,000 ರೂಪಾಯಿಗೆ ಆಗುತ್ತೆ ಸರ್. ಆಲ್ಟೋ K10 11 ಮಾಡಲು, ಬರೀ 1,55,000 ರೂಪಾಯಿ ಕೊಟ್ಬಿಡೋಣ. 1,55,000 ರೂಪಾಯಿ ಕೊಡೋಣ. 11 ಮಾಡಲು, 5th ಓನರ್. ಓಕೆ, ಇದು ವ್ಯಾಗನರ್ ಬಂದು 2014 ಮಾಡಲು, 2nd ಓನರು, LXI. ಬರೀ 69,000 ಓಡಿದೆ.
ಬರೀ 2,40,000 ರೂಪಾಯಿ. ಯೂನಿಕ್ ಕಲರ್ ಅಲ್ಲಿ ಇರುವಂತದ್ದು. ಯೂನಿಕ್ ಕಲರ್ ಅಲ್ಲಿ ಏನಾದ್ರು ಬೇಕು ಅಂತಂದ್ರೆ ಆಲ್ಮೋಸ್ಟ್ ಇದನ್ನ ನಾನು ರೆಫರ್ ಮಾಡ್ತೀನಿ, ಯಾಕಂದ್ರೆ ತುಂಬಾ ಜನ ಲೇಡೀಸ್ ಇಷ್ಟಪಡ್ತಾರೆ ಎಲ್ಲೋ ಅಂತಂದ್ರೆ ಒಂಥರ ಕಲರ್ ಚೆನ್ನಾಗಿರುತ್ತೆ. ಹೌದೌದು. ಒಂದು ರೇವಾ ವೈಟ್ ಕಲರ್ ಇದೆ ಏನಾ ಸರ್ 15 ಮಾಡಲು ಸಿಂಗಲ್ ಓನರ್ 1,45,000 ರೂಪಾಯಿಗೆ ಆಗುತ್ತೆ. ಓಕೆ, ಇದು ಶಿಫ್ಟ್ ಡಿಸೈರ್ ಬಂದು 17 ಮಾಡಲು 3rd ಓನರ್ ಆಗಿದೆ. ಓಡಿರೋದು ಬಂದು ಬರೀ 40,000 ಓಡಿದೆ. VXI ಪೆಟ್ರೋಲ್ ವೇರಿಯಂಟು, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 4,25,000 ರೂಪಾಯಿಗೆ ಆಗುತ್ತೆ. ಓಕೆ, ಮತ್ತೊಂದು ರೇವಾ ಸರ್ ಬರೀ 1,20,000 ರೂಪಾಯಿ ಕೊಟ್ಬಿಡೋಣ ಸರ್. ಯಾವ ಮಾಡ್ಲು? 15 ಮಾಡಲು ಸಿಂಗಲ್ ಓನರ್. ಓಕೆ, ಸೂಪರ್. ದೀಪಾವಳಿ ಆಫರ್ಗೆ ಭರ್ಜರಿ ಆದಂತ ಬೇಟೆಗಳನ್ನ ಮಾಡ್ಬೋದು ನೀವು. ನೆಕ್ಸ್ಟ್ ಕಾರ್ ಬಂದ್ರೆ ಹಂಗೆ ನಾನು ಒಳ್ಳೆ ಶಾಸ್ತ್ರ ಹೇಳೋ ತರ ಹೇಳ್ತಾನೆ. ಓಕೆ, ಇಲ್ಲಿ ನೋಡ್ತಾ ಇದ್ರೆ ಕ್ವಿಡ್ i20 ಎಲ್ಲ ಕಲರ್ಫುಲ್ ಅಲ್ಲಿ ಇರುವಂತದ್ದು. ಕ್ವಿಡ್ ನೋಡೋದಾದ್ರೆ ಅಣ್ಣ ಸರ್ ಇದು ಬಂದು 2019 ಮಾಡಲು ಸಿಂಗಲ್ ಓನರ್, ಆಟೋಮೆಟಿಕ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗುಡ್ ಕಂಡೀಷನ್ ಆಗಿದೆ ಗಾಡಿ. ಸರ್ 3,25,000 ರೂಪಾಯಿಗೆ ಆಗುತ್ತೆ. ಮುಂದೆ ಬಂದ್ರೆ ಸ್ಲೈಟ್ಲಿ, ಯಾಕಂದ್ರೆ ಆಟೋಮೆಟಿಕ್ ವೇರಿಯಂಟ್ ಇರೋದ್ರೆ ಅಣ್ಣ ಆಲ್ಮೋಸ್ಟ್ ಲೇಡೀಸ್ಗಳೇ ಬರೋದು. ಅಲ್ಲಿ ಬರಲಿ ಸರ್, ನಾನು ಏನು ಹೇಳ್ತೀನಿ, ಬರಲಿ ಮೆಕ್ಯಾನಿಕ್ ಜೊತೆಲಿ ಬಂದು ಟೆಸ್ಟ್ ಮಾಡ್ಕೊಂಡು ಅವ್ರು ಓಕೆ ಆಯಿತು ಅಂದ್ರೆ ಸ್ವಲ್ಪ ಹೆಚ್ಚು ಕಡೆ ಮಾಡಿ ಕೊಡೋಣ. ಓಕೆ, ಬಟ್ ಇಲ್ಲೆಲ್ಲ ಇರೋವೆಲ್ಲ ಗುಡ್ ಕಂಡೀಷನ್ ಅಂದ್ರು ಅಂದ್ರೆ ನಿಮ್ಮ ಒಂದು ಸಮಾಧಾನಕ್ಕೋಸ್ಕರ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ಅಂತ ಅಷ್ಟೇ. ಯಾಕಂದ್ರೆ ನಾವು ಇವಾಗ ಅದೇನೋ ಅಂತಾರ ಅಣ್ಣ, ಗಾದೆಗಳೈತೆ, ಎತ್ತೋರ್ಗೆ ಹೆಗಣಾನು ಮುದ್ದು ಅನ್ನೋದು ಕರೆಕ್ಟ್ ಅಲ್ವಾ? ಬನ್ನಿ, ನಾವು ಚೆನ್ನಾಗಿ ನಾವು ಹೇಳ್ತೀವಿ, ನಿಮ್ಗೂ ಕನ್ಫರ್ಮ್ ಆಗಬೇಕು, ಡೌಟ್ಸ್ ಇರುತ್ತೆ, ಒಬ್ರಲ್ಲ ಇಬ್ರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ಆಮೇಲೆ ತಗೊಳ್ಳಿ. ಕರೆಕ್ಟ್ ಅಲ್ಲ? ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಕುಂತ್ಕೊಂಡು ಸ್ವಲ್ಪ ಹೆಚ್ಚು ಕಡೆ ಮಾಡಿಕೊಡೋಣ. ಓಕೆ, ಅದೇ ತರ ರೆಡ್ ಕಲರ್ i10 ಸರ್ i10 ಬಂದು 2010 ಮಾಡಲು ಸಿಂಗಲ್ ಓನರು, ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಬರೀ 2 ಲಕ್ಷ ಕೊಡೋಣ. ಓಕೆ, ನೆಕ್ಸ್ಟ್ ಇದು ಅಣ್ಣ ಸರ್ ಸೆಲೋರಿಯಾ ಬಂದು 15 ಮಾಡಲು ಸೆಕೆಂಡ್ ಓನರು, VXI ಪೆಟ್ರೋಲ್ ವೇರಿಯಂಟು. ಇದು ಬಂದು ಬರೀ 3,25,000 ರೂಪಾಯಿ ಕೊಡೋಣ. ಓಕೆ, ನೆಕ್ಸ್ಟ್ i10 ಬಂದು 2015 ಮಾಡಲು ಸಿಂಗಲ್ ಓನರು, ಸ್ಪೋರ್ಟ್ಸ್ ವೇರಿಯಂಟು, ಗುಡ್ ಕಂಡೀಷನ್ ವೆಹಿಕಲ್, ಬರೀ 2,95,000 ರೂಪಾಯಿ ಕೊಡೋಣ. ಓಕೆ, ಸೊ ಈ ಸಲ ನೋಡ್ತಾ ಬಂದು ಬರೀ i10ಗಳು ಎಲ್ಲ ನಿಮಗೆ ಒಂದು ಲೋ ಮೇಂಟೆನೆನ್ಸ್ ಗಾಡಿಗಳನ್ನ ತಂದಿದ್ದಾರೆ, ಅದು ಕ್ವಾಲಿಟಿ ಗಾಡಿಗಳು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ನೀವು ಇವಾಗ ಅಣ್ಣ ಏನು ಗೊತ್ತಾ, ನಾವು ಔಟ್ಸೈಡ್ ಇರ್ತೀವಿ. ಇವಾಗ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇರೋರು ಏನಾಗುತ್ತೆ ಅಂದ್ರೆ, ಬೆಂಗಳೂರಲ್ಲಿ ಸ್ಪೇಸ್ ಚಿಕ್ಕ, ನಮ್ಮ ಮನೆ ಹತ್ರ ನಿಲ್ಸ್ಕೊಳ್ಳೋ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಚಿಕ್ಕದ್ ನೋಡ್ತಾರೆ ಗಾಡಿ. ಓಕೆನಾ? ಸೊ ಹಳ್ಳಿ ಕಡೆ ಏನು ಅಂತಂದ್ರೆ ಚಿಕ್ಕದು ದೊಡ್ಡದು ನೋಡಲ್ಲ, ಬಜೆಟ್ ನೋಡ್ತಾರೆ, ಅದ್ರಲ್ಲೂ ಕ್ವಾಲಿಟಿ ಕಾರ್ ಕ್ವಾಲಿಟಿ ನೋಡ್ತಾರೆ, ಮಾಡಲ್ ನೋಡ್ತಾರೆ. ಯಾಕೆಂದ್ರೆ ಗುರು ಅಷ್ಟೊಂದು ದುಡ್ಡ, 2 ಹೊಸ ತಗೋಬಹುದು, 2 ದರ ತಗೋಬಹುದು, ಇಲ್ಲ 1-2 ಕೊಂಡೆ ಜಾಗ ತಗೋಬಹುದು, ಈ ತರ. ಏನಂತಂದ್ರೆ ಲೋ ಬಜೆಟ್ ಅಲ್ಲೇ ಒಳ್ಳೆ ಗಾಡಿ ಇರ್ಲಿ, ಮಾಡ್ಲು ಗಾಡಿ. ಯಾಕಂದ್ರೆ ನಮ್ಮ ಮನೆ ಮುಂಚೆ ಈಗ ವಯಸ್ಸಾದವ್ರು ಮನೇಲಿ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲ ಮಕ್ಳು ಇರ್ತಾರೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಇವಾಗ ತಾನೇ ಮದುವೆ ಆಗಿರ್ತಾರೆ, 8 ದಿನ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಹೆಣ್ಣು ನೋಡಕ್ ಹೋಗ್ಬೇಕು, ಈ ತರ ತುಂಬಾನೇ ರೀಸನ್ಗಳು ಇರುತ್ತೆ. ಬಟ್ ಅವ್ರಿಗೆ ಮಾಡ್ಲು ಗಾಡಿಲಿ ಒಳ್ಳೆ ಒಂದು ಮೇಂಟೈನ್ ಗಾಡಿಗಳು ತಂದಿದ್ದೀರಾ. ಓಕೆ, ಇವಾಗ ಎಷ್ಟು ಗಾಡಿಗಳು i10 ಇದೆ ನಿಮ್ಮ ಹತ್ರ? ಸರ್ i10 ಒಂದು 6 ಗಾಡಿ ಇದಾವೆ. ಸೊ ಬರೀ ಆಲ್ಮೋಸ್ಟ್ ನಿಮಗೆ ಮಹೇಂದ್ರ ಕಂಪ್ನಿ ಆಲ್ಮೋಸ್ಟ್ ಜಾಸ್ತಿ ನಿಮ್ಮ ಹತ್ರ. ನಾನು ಹೊಂಡಾಯ್ ಕಂಪ್ನಿ, ಮಾರುತಿ ಕಂಪ್ನಿ ಜಾಸ್ತಿ. ಹೌದು, ಯಾಕಂದ್ರೆ ತುಂಬಾ ಜನ ಅದೇ ಕೇಳೋದು, ಮೇಂಟೆನೆನ್ಸ್ ಕಮ್ಮಿ ಅಲ್ವಾ ಸರ್, ಆ ಉದ್ದೇಶಕ್ಕೆ i10 ಇಲ್ಲ i20 ಇಲ್ಲ ಶಿಫ್ಟ್ ಡಿಸೈರ್ ಈ ತರ ಜಾಸ್ತಿ ಕೇಳೋದು. ಓಕೆ, ಪರ್ಟಿಕ್ಯುಲರ್ ಇಲ್ಲ ನಮ್ಗೆ ಇದೇ ತರನೇ ಬೇಕು ಅಂತ ಅಂದ್ರೂ ಕೂಡ ನಿಮ್ಗೆ ತರಿಸ್ಕೊಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಮೂರ್ತಿ ಅಣ್ಣಂದು ಸ್ಕ್ರೀನ್ ಅಂತ ನಂಬರ್ ಕಾಲ್ ಮಾಡಿ, ಅಣ್ಣ ನಾನು ಈ ತರ ಗಾಡಿ ನೋಡ್ತಾ ಇದ್ದೀನಿ, ನಿಮ್ಮ ವಿಡಿಯೋದಲ್ಲಿ ಇಲ್ಲ, ಅದು ತರಿಸ್ಕೊಡಿ ನನಗೆ. ಓಕೆ ಅಪ್ಪ, ಒಳ್ಳೆ ಪ್ರೈಸ್ಗೆ ಐತೆ, ವ್ಯವಸ್ಥೆ ಮಾಡೋಣ ಸರ್. ಓಕೆ, ಇದೇ ವ್ಯವಸ್ಥೆ ಮಾಡ್ಕೊಳ್ಳೋಣ ಸರ್. ಇದು ಬಂದು 2012 ಮಾಡಲು ಸೆಕೆಂಡ್ ಓನರು, ಆಸ್ತಾ ಟಾಪ್ ಅಂಡ್ ಮಾಡಲು ಗಾಡಿ. ಇದು 2,65,000 ರೂಪಾಯಿಗೆ ಆಗುತ್ತೆ. ಓಕೆ, ಸೊ ಅದೇ ಥರನೇ ನೆಕ್ಸ್ಟು ವ್ಯಾಗನರ್ ಬಂದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬ ಚೆನ್ನಾಗಿದೆ, ಬರೀ 2,50,000 ರೂಪಾಯಿಗೆ ಆಗುತ್ತೆ. ಓಕೆ, ನೆಕ್ಸ್ಟು ಸರ್ 13 ಮಾಡಲು ಸಿಂಗಲ್ ಓನರು, ರಿಡ್ಸು ಡೀಸೆಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಅಂತೇನಿಲ್ಲ, ಪೇಂಟ್ ಅಂತೂ ಆಗಿದೆ ಸಣ್ಣ ಪುಟ್ಟ. ಇದು ಬಂದು 3 ಲಕ್ಷಕ್ಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಅಣ್ಣ ಇಕೋ ಸ್ಪೋರ್ಟ್ಸು. ಸರ್ ಇಕೋ ಸ್ಪೋರ್ಟ್ಸ್ ಬಂದು 2014 ಮಾಡಲು ಸೆಕೆಂಡ್ ಓನರು, ಟೈಟಾನಿಯಂ ಟಾಪ್ ಅಂಡ್ ಮಾಡಲು, ಒಂದು ಬ್ರಷ್ ಟಚಪ್ ಕೂಡ ಆಗಿಲ್ಲ, ಗುಡ್ ಕಂಡೀಷನ್ ವೆಹಿಕಲ್ಲು. ಇದು ಬಂದು ಒಂದು 4,60,000 ರೂಪಾಯಿಗೆ ಆಗುತ್ತೆ. ಇನ್ನೂ ಏನೋ ಮುಂದೆ ಬರಲಿ ಸರ್, ಗಾಡಿ ನಾನು ಹೇಳಿದ್ನಲ್ಲ, ಬನ್ನಿ, ನನಗೆ ಈ ಗಾಡಿ ಇಷ್ಟ ಆಗಿದೆ, ಸ್ವಲ್ಪ ರೇಟಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡಿ ಅಂತಂದ್ರೆ ಖಂಡಿತ ಮಾಡಿಕೊಡೋಣ. ಡೀಸೆಲ್ ಅಲ್ಲ? ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ, 20 ಮೈಲೇಜ್ ಬರುತ್ತೆ. ಸರ್ i10 ಬಂದು 2015 ಮಾಡಲು ಸೆಕೆಂಡ್ ಓನರು, ಮ್ಯಾಗ್ನಾ ವೇರಿಯಂಟು. ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ, 2,95,000 ರೂಪಾಯಿಗೆ ಆಗುತ್ತೆ. ಓಕೆ, ಕ್ವಿಡ್ ಸರ್ ಕ್ವಿಡ್ ಬಂದು 2019 ಮಾಡಲು ಸಿಂಗಲ್ ಓನರು, ಬರೀ 35,000 ಓಡಿದೆ. ಎಲ್ಲ ಗುಡ್ ಕಂಡೀಷನ್ ವೆಹಿಕಲ್ಲೇ ಸರ್, ನಾನು ತೋರಿಸ್ತಾ ಇರೋವೆಲ್ಲ ಗುಡ್ ಕಂಡೀಷನ್ ವೆಹಿಕಲ್ಲು. ಇದು ಬಂದು ಒಂದು 3,45,000 ರೂಪಾಯಿಗೆ ಆಗುತ್ತೆ. ಓಕೆ, ಇದು ಆಲ್ಟೋ K10 11 ಮಾಡಲು ಸಿಂಗಲ್ ಓನರು, 2,10,000 ರೂಪಾಯಿಗೆ ಆಗುತ್ತೆ. ಓಕೆ, ದೀಪಾವಳಿಗೆ ಭರ್ಜರಿ ಆಫರ್ಗಳನ್ನ ನೀಡ್ತಾ ಇರುವಂತಹ ನಮ್ಮ ಮೂರ್ತಿ ಅಣ್ಣಂಗೆ ಎಲ್ಲರೂ ಒಂದು ಲೈಕ್ ಕೊಟ್ಬಿಡಿ. ಅಂದರೆ ಯಾವುದೋ ಒಂದು ಹೇಳ್ತಾನೆ ಕಾಮಿಡಿ ಹುಡುಗ, ನಮ್ಮ ಅಕ್ಕನಿಗೆ ಲೈನ್ ನೋಡ್ಬಿಡಿ ಅಂತ ಹಂಗೆ. ಮೂರ್ತಿ ಅಣ್ಣ, ಒಂದು ಹೋಂಡಾ ಸಿಟಿ ಇದೆ, ಇದು
ಸರ್ ಇದು ಬಂದು 2011 ಮಾಡಲು ಹಾಂ ಸೆಕೆಂಡ್ ಓನರ್ ಗಾಡಿ 84,000 ಓಡಿದೆ. ಆಟೋಮೆಟಿಕ್ ವೆಹಿಕಲ್ಲು ಟಾಪ್ ಅಂಡ್ ಗಾಡಿ ತುಂಬ ಚೆನ್ನಾಗಿದೆ. ಒಂದು ಬ್ರಷ್ ಟಚಪ್ ಕೂಡ ಆಗಿಲ್ಲ, ಒರಿಜಿನಲ್ ಇದೆ ಸರ್. ಇದು ಬಂದು ಒಂದು 3 ಲಕ್ಷಕ್ಕೆ ಕೊಟ್ಬಿಡೋಣ. ಸೂಪರ್. ಅದೇ ಥರ ಸಿಯಾಜ್ ಬಂದು 2015 ಮಾಡಲು ZXi ಪ್ಲಸ್ಸು ಟಾಪ್ ಅಂಡ್ ಮಾಡಲು ಬರೀ 3,40,000 ರೂಪಾಯಿ ಕೊಡೋಣ. ಸ್ಕೋಡಾ ರ್ಯಾಪಿಡ್ ಇದು ಕೂಡ ಟಾಪ್ ಅಂಡ್ ಮಾಡಲು ಸರ್. ಸ್ಕೋಡಾ ರ್ಯಾಪಿಡೋ ಇದು ಬಂದು ಆಟೋಮೆಟಿಕ್ ವೆಹಿಕಲ್ಲು ಹಾಂ 2016 ಸಿಂಗಲ್ ಓನರು 1,17,000 ಓಡಿದೆ. ಯಾವುದು ರಿಪ್ಲೇಸ್ಮೆಂಟ್ ಏನಿಲ್ಲ, ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು 5,35,000 ರೂಪಾಯಿಗೆ ಆಗುತ್ತೆ. i20 ಬಂದು 2020 ಮಾಡಲು ಸಿಂಗಲ್ ಓನರು 54,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟು ಪೆಟ್ರೋಲ್ ಗಾಡಿ ಸರ್. ಇದು ಬಂದು ಒಂದು 5,90,000 ರೂಪಾಯಿ ಕೊಟ್ಬಿಡೋಣ. ಯಾವ ಮಾಡಲಿದು? 20 ಮಾಡಲು 20 ಮಾಡಲು. ಹಾಂ 20 ಸಿಂಗಲ್ ಓನರ್ 54,000 ಓಡಿದೆ. ಮತ್ತೊಂದು ಸೇಮ್ ಇದೆ ಬಟ್ ಓಕೆ ಸೇಮು ಸರ್ ಸೇಮೇನೆ, ಬಟ್ ಅದು ಪೆಟ್ರೋಲು ಇದು ಡೀಸೆಲ್ಲು. ಹಾಂ ಇದು 15 ಮಾಡಲು ಹಾಂ ಆಸ್ತಾ ಟಾಪ್ ಅಂಡು ಡೀಸೆಲ್ ವೇರಿಯಂಟು ಬರೀ 4 ಲಕ್ಷಕ್ಕೆ ಕೊಡೋಣ. ಯಾವ ಮಾಡಲು? 15 ಮಾಡಲು 4th ಓನರ್ ಆಗಿದೆ. ಓನರ್ ಜಾಸ್ತಿ ಆಗಿದೆ, ಬರೀ 4 ಲಕ್ಷಕ್ಕೆ ಕೊಡೋಣ. ಓಕೆ. ಅದು ನಂಬರು ಫ್ಯಾನ್ಸಿ ನಂಬರ್ ಇರುವಂಥದ್ದು 333 ಅಂತ ಸರ್. i10 ಬಂದು 2012 ಮಾಡಲು 3rd ಓನರ್ ಗಾಡಿ ತುಂಬ ಚೆನ್ನಾಗಿದೆ. ಬರೀ 2,25,000 ರೂಪಾಯಿ ಕೊಡೋಣ ಸರ್. ಬ್ರೀಝಾ ಬಂದು 2016 ಸಿಂಗಲ್ ಓನರು ZDI ಪ್ಲಸ್ಸು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ಪೆಟ್ರೋಲ ಸರ್? ಡೀಸೆಲ್ ಗಾಡಿ ಸರ್, ZDI ಪ್ಲಸ್ಸು. ಗಾಡಿ ತುಂಬ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ನಿಮ್ಗೆ ಏನು ಬೇಕೋ ಮೆಕ್ಯಾನಿಕ್ ಕರ್ಕೊಂಬನ್ನಿ, ಚೆಕ್ ಮಾಡಿಸ್ಕೊಳ್ಳಿ, ತಗೊಂಡೋಗಿ ಬರೀ 6 ಲಕ್ಷಕ್ಕೆ ಕೊಡೋಣ. ಮುಂದೆ ಬಂದು ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ.